ಸ್ನೇಹಿತರೆ, ನಾವು ಶ್ರೀರಂಗಮಲ್ಲಿದ್ದೀವಿ. ಶ್ರೀರಂಗಮ್ ತಿರುಚಿಯಿಂದ ಒಂದು 7 ಕಿಲೋಮೀಟರ್ ಆಗುತ್ತೆ. ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ನಿಮಗೆ ಹೊರಗಡೆಯಿಂದ ತೋರಿಸ್ತೇವೆ, ಒಳಗಡೆ ಅಂತೂ ಅಲವಿಲ್ಲ. ಹೊರಗಡೆಯಿಂದ ನಾವು ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತೀವಿ. ಹೊರಾಂಗಣ ಗೋಪುರ ತೋರಿಸ್ತೀವಿ. ಆಮೇಲೆ ಆಚಾರ್ಯ ಯಾರವರು ರಾಮಾನುಜಾಚಾರ್ಯ ಒಂದು ಬಾಡಿ ಈಗಲೂ ಕೂಡ ಹಾಗೆ ಇಟ್ಟಿದ್ದಾರೆ. ಅದಕ್ಕೇನೋ ಕೆಮಿಕಲ್ ಇಂದ ಯೂಸ್ ಮಾಡಿ ಹಾಗೆ ಇಟ್ಟಿದ್ದಾರೆ. ಇವತ್ತಿಗೂ ಕೂಡ ಹಾಗೇ ಇದೆ. ಅದನ್ನು ತೋರ್ಸೋಕ್ಕಾಗೋದಿಲ್ಲ, ಬಟ್ ನೋಡಿ ಬರ್ತೀವಿ, ಅದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇವೆ. ಗೋಪುರ ನೋಡ್ತಾ ಇದ್ದೀರಾ, ರಂಗನಾಥ ಸ್ವಾಮಿ ಗೋಪುರ ನೋಡ್ತಾ ಇದ್ದೀರಾ. ಸುಮಾರು ಒಂದು 500 ಅಡಿ ಇರ್ಬೇಕು. ಇದಾ 500 ಅಡಿ ಫೀಟ್, 500 ಫೀಟ್ ಇರ್ಬೋದು ಗೋಪುರ. ಅರುಣಾಚಲದಲ್ಲಿ ಅದು ಹಂಗೆ ಇದೆ ಗೋಪುರ. ಇದಕ್ಕಿಂತ ಸ್ವಲ್ಪ ದೊಡ್ಡದೇ ಇದೆ ಅರುಣಾಚಲ. ಇಲ್ಲ ಹಂಗೆ ಇದೆ, ದೇವಸ್ಥಾನಗಳು ಹಂಗೆ ಮೇಂಟೈನ್ ಮಾಡ್ಕೊಂಡು ಇದ್ದಾರೆ. ಇದಕ್ಕಿಂತ ಪೇಂಟಿಂಗ್ ಆಗಿದೆ, ರೀಸೆಂಟ್ ಪೇಂಟಿಂಗ್ ಮಾಡಿದ್ದಾರೆ. ಎಷ್ಟು ವರ್ಷ ಟೆಸ್ಟಿಂಗ್ ಹಿಡಿತಾ ಇಲ್ಲ. ನಮ್ಮ ಲಾಸ್ಟ್ ವರ್ಷ ಕಟ್ಟಿಗಳೆಲ್ಲ ಕಟ್ಟಿ ರಂಗನಾಥ ಸ್ವಾಮಿ ದೇವಸ್ಥಾನ 600 ಅಯ್ಯೋ ಇಷ್ಟಲ್ಲೆಲ್ಲ 50-100 ರೂಪಾಯಿ ತಗೊಂಡು ಬರ್ತದೆ. ಅದು ಕರೆಕ್ಟಾಗಿ ಲಾಕರಲ್ಲಿ ಹಾಕಿದ್ದೆ. ಸೆಕೆಂಡ್ ಟೈಮ್ ವಿಗ್ರಹ ಹತ್ರ ನಾವು ಪೂಜೆ ಮಾಡೋದಂತ ಅವ್ರಿಗೆ ಹಂಗೆ ಬೇರೆ ಹಂಗೋಗಿ ಕೂಡ 10 ನಿಮಿಷ ಪೇರ್ಮಾಳು ಏನೇನೋ ಹೆಸರುಗಳು ಅದಾವೆ ಇಲ್ಲಿ. ಪೇರ್ಮಾರು, ಆಳ್ವಾರು, ಏನೇನೋ ಭಾಳ ಜನ ಇದ್ದಾರೆ. ಹಾಂ, ಇಲ್ಲಿ ಹೆಸರೇ ಆಳ್ವಾರು ಪೇರ್ಮಾಳು. ಆಗಲೇ ಒಂದು ಈ ಕಡೆ 400 ಅಡಿ, ಈ ಕಡೆ 400 ಅಡಿ ಇಲ್ಲ. ಹಾಂ, 200 ಅಡಿ, ಈ ಕಡೆ 200 ಅಡಿ ಆಯಿತು. ಹಾಂ, 400 ಅಡಿ ಇರ್ಬೋದು. 400 ಅಡಿ ಅಗಲ ಇರ್ಬೋದು. ಹಂಗೆ ಹೋಗೋದ ಜನ ಇರ್ತಾರ. ಜನ ಇದ್ದಾರಲ್ಲ, ಜನ ಇದ್ದಾರೆ ಅಂದರೆ ಒಳಗಿದ್ದೇ ಇರ್ತಾರೆ. ಇವತ್ತು ಉಣಿವಿ ಬೇರೆ, ಉಣಿವಿ ಇರೋದಕ್ಕೆ ಇವತ್ತು ಬಂದು ಅದಕ್ಕೆ ಉಣಿವಿ ಇದೆ, ಹೋಗಿಬಿಡುವ ಅಂತ. ಅಮ್ಮನ ದರ್ಶನನೂ ಇವತ್ತು 1 ದಿವಸನೂ ಆಗಿದೆ. ಅಮ್ಮನ ದರ್ಶನ 1 ದಿವಸ ಮಾಡೀವಿ. ಎಲ್ಲ ಕರ್ಕೊಂಡು ದೇವರ ನಾನು ದೇವಸ್ಥಾನ ಕರ್ಕೊಂಡು ಹೋಗಿ ಹಳ್ಳೀಶ್ವರ ಇಲ್ಲಿ ಎಲ್ಲ ಒಂದೇ ಬಂದು ಎಲ್ಲ ಅವರೇ. ಇದೆ ಮೇಲೆ ಗೋಪುರ. ಗಾಡಿಗಳೆಲ್ಲ ಅಡ್ಡಿಸ್ತಾವ. ಒಳಗೆ ಊರಿದೆ, ಒಳಗಡೆ ಒಂದು ಗೋಪುರ ಊರ ಇದೆ. ಒಳಗಡೆ ಊರೇ ಇದೆ. ಇದು ರಾಜಗೋಪುರ ಎಂಟ್ರೆನ್ಸ್ ಇದೆ. ಇದು ಯಾವುದು? ಏನು ವಿಡಿಯೋ ಮಾಡಬಾರ್ದು. ಏನಂತೆ ಒಂದು ದಿವಸ ಜನ ಅಲ್ಲಿ ವ್ಯಾಪಾರ ಆಗಿಲ್ಲನೋ. ಹಾಂ, ಇಲ್ಲಿ ಬೇಡ ಬೇರೆ ಹಾಂ, ಈ ಥರ ಬಂದರೆ ಎಮ್ಮೆ ಪಡೆ ನಾವೇನೋ ಮಾಡ್ತಾರೆ ಅವನೇನೋ ನಾವು ಕೈ ಮುಗಿತಿದ್ದು ದೇವ್ರ ಹಿಡಿತಾರೆ ಅನ್ನೋದು ನಮ್ಮ
ಮಾಗಡಿಗೆ ಹೋಗಿದ್ದೆ ನಾನು. ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಹಳೆ ದೇವಸ್ಥಾನ ಇದೆ. ಅದೇ ಗೋಪುರ ಮುದ್ಯಾದಲ್ಲಿ ವೈಟ್ ಗೋಪುರ ಅಂತ ಅದೇ ಸೈಡ್ ಗೋಪುರ ಇದೆ. ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಹಳೇದು. ಈ ಕಡೆ ಶ್ರೀರಂಗಂ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದರೆ ಎರಡನೇ ಗೋಪುರ ಇದು. ಫಸ್ಟ್ ನೀವು ನೋಡಿದ್ದು ರಾಜಗೋಪುರ, ಇದು ನೀವು ಎರಡನೇ ಗೋಪುರ ನೋಡ್ತಾ ಇದ್ದೀರ. ಒಳಗಡೆ ಅಲವಿಲ್ಲ ಅಷ್ಟೇ. ನೋಡಿ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಪೊಲೀಸರು ಇರ್ತಾರೆ, ಹಾಂ ಪೊಲೀಸರು ಇದ್ದರೆ ಎಲ್ಲಿ ಇಲ್ಲಿ ಹಾಂ ಈಗಲೂ ಹೇಳೋಕ್ಕಾಗಲ್ಲ. ಆದರೂ ನಾವು ಇಟ್ಕೊಂಡಿದ್ದೀವಿ ನೋಡೋಣ. ಒಳಗಡೆ ಬಿಡೋದಿಲ್ಲ ನೋಡಿ. ತೆಗಿಯಂಗಿಲ್ಲ ಅಂತಂದ್ರೆ ಇಲ್ಲ, ಹೊರಗಡೆ ಅಂತ ಮಾಡಿ ಕೈಬಿಡ, ಇಷ್ಟೇ ಮಾಡಿ ಕೈಬಿಟ್ಟ. ಗಡ್ಡಿ ಹಿಡ್ಕೊಳ್ಳೋ ಬದಲು ನಾವು ಕೈಯಲ್ಲಿ ಹಿಡ್ಕೊಂಡು ಬಂದ್ಬಿಟ್ರೆ ಬೆಸ್ಟ್. ಇವಾಗ ಗಡ್ಡಿ ಹಿಡ್ಕೊಂಡ್ರೆ ಗೊತ್ತಾಗ್ಬಿಟ್ಟು ಕೈಯಾಗಿ ಇಟ್ಕೊಂಡ್ರೆ ಅಷ್ಟು ಸಲ ಬರಲ್ಲ, ಇದಾಗೋದಿಲ್ಲ. ಇಲ್ಲಿಂದ ದೇವಸ್ಥಾನ ಸ್ಟಾರ್ಟಾ? ಓ ಅಲ್ಲಿಂದ ಸ್ಟ್ಯಾಂಡ್ ಇದೆ. ಎಲ್ಲ ಡಬ್ಬಿಂಗ್ ಬರೋದು. ತೆಲುಗು ತಗೊಳ್ಳೋದು ತೆಲುಗು ಮಾಡ್ತಾರೆ, ತೆಲುಗು ತಗೊಳ್ಳೋದು ತಮಿಳು ಮಾಡ್ತಾರೆ, ತೆಲುಗು ತಮಿಳು ತಗೊಂಡು ಕನ್ನಡ ಮಾಡ್ತಾರೆ. ಇವು 3 ಲ್ಯಾಂಗ್ವೇಜು ಒಂದು ಸೆಟ್ ಆಗ್ತವೆ ಹಾಡುಗಳಿಗೆ, ಬೇರೆ ಎಲ್ಲ ಸೆಟ್ ಆಗೋದು. ಸ್ವಲ್ಪ ಆಫ್ ಮಾಡಿ ಮುಂದೆ ಹಾಕಿ ಬಿಸಿಲಿಗೆ ಗೋಪುರ ಕಾಣೋದಿಲ್ಲ. ಓ ಇಲ್ಲೊಂದು ಗೋಪುರ ಇದೆ. ಇದೇ ಎಂಟ್ರೆನ್ಸ್ ಇವಾಗ ನಮಗೆ. ಓಹೋ, ಅದಾದ್ಮೇಲೆ ನಮಗೆ ವಿಡಿಯೋ ತೆಗೆದು ಬಿಡಲ್ಲ. ಓಕೆ. ಇಲ್ಲ ಹೇಳ್ಬಿಡಿ, ಗೋಪುರ ತೋರಿಸ್ಬಿಟ್ಟು. ಇದೊಂದು ಗೋಪುರ ನಿಮಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ವೀಡಿಯೋ ಅಲಾವಿಲ್ಲ. ಈ ಗೋಪುರ ತೆಗೆದು ನಾವು ಒಳಗಡೆ ದರ್ಶನಕ್ಕೆ ಹೋಗ್ತೀವಿ. ನೋಡ್ಕೊಂಬಿಡಿ. ಆನೆ ಇದೆ, ಆನೆ ತೋರಿಸ್ಬಿಡಿ. ಎಲ್ಲಿದೆ ಆನೆ? ಆನೆ ಇದೆ. ಇದು ನಮ್ಮ ದೇವಸ್ಥಾನದ ಆನೆ. ದೇವಸ್ಥಾನದ ಆನೆ ನೋಡಿ ಇದು. ಆನೆ ದರ್ಶನ ಮಾಡಿಕೊಳ್ಳಿ. ಓಕೆ 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 ಓಕೆ. ಬೈತಾನೆ ದೂರ ದೂರ. ಹಾಂ, ಗಾಬರಿ ಬೀಳುತ್ತೆ ಅಂತ ಬೈತಾನೆ. ನೋಡಿ ದರ್ಶನ ಮಾಡಿಕೊಳ್ಳಿ. ಆನೆ ದರ್ಶನ ನೋಡಿ. ದೇವಸ್ಥಾನ ಗೋಪುರ ದರ್ಶನ ಮಾಡಿಕೊಳ್ಳಿ. ಒಳಗಡೆ ವೀಡಿಯೋ ಮಾಡೋಕ್ಕಂತ ಆಗೋದಿಲ್ಲ, ಇಲ್ಲೇ ತೋರಿಸ್ತಾ ಇದ್ದೀನಿ.
ತೋರಿಸೋದಪ್ಪ. ಇದು ಹೊರಗಡೆ ಹೋದ. ಇದು ಗ್ಲಾಸಲ್ಲಿ ಕರೆಂಟಿಗೆ ಗಲೀಜ್ ಆಗ್ಬಾರ್ದು. ಅದೇ ಹಳೆ ಚೆನ್ನೈ. ಇದು ಶ್ರೀರಂಗನಾಥನ ಮೇಲಿರುವ ಗೋಪುರ, ರಾಜಗೋಪುರ, ಬಂಗಾರದ ರಾಜಗೋಪುರ. ಬಂಗಾರದ ಗೋಪುರ. ಹೌದು, ಬಂಗಾರದ ಗೋಪುರ ವೀಕ್ಷಕರೇ, ಯಾವಾಗ ನೋಡ್ಬೇಕು ನೀವು ಬಂಗಾರದ ಗೋಪುರ ನೋಡೋಕೆ ಬನ್ನಿ ಒಂದ್ಸಲ ಶ್ರೀರಂಗ ಬನ್ನಿ. ತಿರುಚನಪಳ್ಳಿ ತಿರುಚಿಗೆ ಬನ್ನಿ, 7 ಕಿಲೋಮೀಟ್ರ್ ಇದೆ. ಒಂದ್ಸಲ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ, ಹೇಳಿ ತುಂಬ ಚೆನ್ನಾಗಿದೆ. ತಿರುಚಿಗೆ ಬನ್ನಿ, ತಿರುಚಿಗೆ ಬಂದು 7 ಕಿಲೋಮೀಟ್ರ್ ಇದೆ ಶ್ರೀರಂಗಂ. ಬಂದು ದರ್ಶನ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಹಳೆ ದೇವಸ್ಥಾನ. ಕನಿಷ್ಠ ಒಂದು 40-50 ಎಕರೆ ಇದೆ ದೇವಸ್ಥಾನನೇ, ಕಲ್ಲಲ್ಲಿ. ತುಂಬ ಸುಂದರವಾಗಿದೆ, ಎಲ್ಲಿ ಕೂಡ ಮುಕ್ಕಾಗಿಲ್ಲ, ಪ್ರತಿಯೊಂದು ಕೂಡ ತುಂಬ ಸುಂದರವಾಗಿದೆ. ಆಮೇಲೆ ರಾಮಾನುಜಾಚಾರ್ಯರದು ಶರೀರ, ಅವರು ದೇಹ ಬಿಟ್ಟ ಮೇಲೆ ಹಾಗೇ ಇಟ್ಟಿದ್ದಾರೆ, ಅಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ನೋಡಿ ಬಂದ್ವಿ, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ವೀಕ್ಷಕರು. ಅದನ್ನು ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ, ಹಂಗಾಗಿ ವೀಡಿಯೋ ಮಾಡಿಲ್ಲ. ವೀಡಿಯೋ ಆ್ಯಕ್ಚುಲಿ ಅಲವ್ ಇಲ್ಲ, ನಾವು ಕದ್ದು ಮುಚ್ಚಿ ಮಾಡ್ತಾಯಿದ್ದೀವಿ. ಬನ್ನಿ ಒಂದ್ಸಲ ಬನ್ನಿ, ಒಂದ್ಸಲ ಬಂದು ಇದೆ. ಎಲ್ಲರೂ ಸಿಗ್ತಾರೆ. ಎಂಟು ಗಂಟೆ ಆಗುತ್ತೆ. ತುಂಬ ಇದ್ದಾವೆ. ಹೌದು, ತುಂಬ ದೇವಸ್ಥಾನಗಳಿದ್ದಾವೆ. ನೋಡಿ ವೀಕ್ಷಕರೇ, ದೇವಸ್ಥಾನದ ಹೊರಾಂಗಣ ಇದು. ಸುತ್ತ ಹೊರಗಡೆ 1 ಎಕರೆ ಇದೆ ಹೊರಾಂಗಣನೇ. 2 ಎಕರೆ ಇದೆ ಕರೆಕ್ಟಾಗಿ. ಇನ್ನೂ ಜಾಸ್ತಿ ಇದೆ. ಹಾಂ, ಸುತ್ತ ಹೊರಾಂಗಣ. ಇದು ಒಂದು ಸೈಡು ಹೊರಾಂಗಣ. ಇನ್ನೂ ಪ್ಲೇಯರ್ ಇದೆ. ಆಚೆ ಹೋದರೆ ಇನ್ನೂ 2 ಕಿಲೋಮೀಟರ್ 2 ಎಕರೆ ಸಿಗುತ್ತೆ. ಇದು ನಾವು ಗರ್ಭಗುಡಿಯ ಹೊರಾಂಗಣದಲ್ಲಿ ಹೋಗ್ತಾ ಇದ್ದೀವಿ ಈಗ. ಭಯಂಕರ ದೊಡ್ಡ ದೇವಸ್ಥಾನ ಬಿಡು. ಹೌದು, ಸಿಕ್ಕಾಪಟ್ಟೆ ದೊಡ್ಡದು. ಮಧುರೆ ಮೀನಾಕ್ಷಿ, ಬೆಳಗ್ಗೆ ಮಧುರೆ ಮೀನಾಕ್ಷಿ ಸಂಜೆ ದರ್ಶನ ಆಯಿತು. ಶ್ರೀರಂಗಂ. ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಕಂಪ್ಲೀಟ್ ರಿಸ್ಟ್ರಿಕ್ಟೆಡ್ ವಿಡಿಯೋ. ಒಳಗಡೆ ಬಿಡೋಂಗಿಲ್ಲ, ಏನಿಲ್ಲ. ಲಾಕರಲ್ಲಿ ಇಟ್ಟು ಹೋಗಿದ್ದೀವಿ. ಹೋಗಿದ್ದೀವಿ, ಏನು ಮಾಡೋಕ್ಕಾಗಿಲ್ಲ. ಈಗಂತೂ ಇಷ್ಟು ತೋರಿಸ್ತಾ ಇದ್ದೀವಿ. ಇಲ್ಲಿ ಕೂಡ ಇಷ್ಟೇ, ಇಲ್ಲಿ ರೆಸ್ಟ್ರಿಕ್ಷನ್ ಇದೆ, ಕದ್ದು ಮುಚ್ಚಿ ಮಾಡ್ತಾ ಇದ್ದೀವಿ ಅಷ್ಟೇ. ಇದೆಲ್ಲ ಸ್ವಲ್ಪ ಇದೆಲ್ಲ. ನೀರು ಕುಡಿತೀರಾ? ನನಗೆಲ್ಲ
ಕಡೆ ಯಾರು ಇದ್ದಾರೋ ನೋಡಿ. ಮೇಲೆ ಗೋಪುರ ಲಕ್ಷ್ಮೀ ದೇವಸ್ಥಾನ ಇದು. ಕೊನೆಯದಾಗಿ ಲಕ್ಷ್ಮೀ ದೇವಸ್ಥಾನ ನೋಡಿಕೊಂಡು ನಾವು ಹೋಗ್ತೀವಿ. ದೂರಿಂದ ತೋರಿಸಿ ಕೈ ಬಿಡ್ತೀನಿ ನಾನು, ಒಳಗೆಲ್ಲ ಬೇಡ. ಉಂಡಿ ತಗೊಬರ್ರಿ, ಉಂಡಿ ಹಾಂ ಉಂಡಿ ತಗೊಬರ್ರಿ. ಹಾಂ ಉಂಡಿ ತಗೊಬರ್ರಿ. ಒಂದು ಜೂಮ್ ಮಾಡಿ ವಿಗ್ರಹ ಕಾಣ್ತೀವಿ. ಹಾಂ ಉಂಡಿ ತಗೊಂಡ ಹಾಂ ಅವು ಒಂದು ಜೂಮ್ ಮಾಡಿ ವಿಗ್ರಹ ಕಾಣ್ತಾರೆ. ಬೇಡ ಬಿಡಿ. ಲಕ್ಷ್ಮಿ ಇದು ನೋಡ್ತಾ ಇದ್ರೆ ಇಲ್ಲಿಂದ. ಹಾಂ ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಲಕ್ಷ್ಮೀ ಅಮ್ಮನವ್ರ ದೇವಸ್ಥಾನ ದರ್ಶನ. ಮತ್ತೀಗ ಯಜಮಾನ್ರ ದರ್ಶನ ಮಾಡಿದ ಮೇಲೆ ಅವ್ರಿಗೆ ಕೋಪ ಬರ್ತಲ್ಲ, ಅವ್ರ ಅಮ್ಮನೊಂದು ದರ್ಶನ ಮಾಡ್ಕೊಂಡು ಹೋಗು. ಇದು ದೇವಸ್ಥಾನದ ಹೊರಾಂಗಣ 3ನೇ ಲೇಯರ್ ರೀ. ಹಾಂ, ದೇವಸ್ಥಾನದ ಹೊರಗಡೆ 3ನೇ ಲೇಯರ್. ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್, 3 ಲೇಯರ್ಗಳಿದ್ದಾವೆ ಈ ದೇವಸ್ಥಾನಕ್ಕೆ. ನಾವು ಹೊರಗಡೆ ಪೂರ್ತಿ ಹೊರಗಡೆ ಇದ್ದೀವಿ, 3ನೇ ಲೇಯರ್ನಲ್ಲಿ ಇದ್ದೀವಿ. ಫಸ್ಟ್ನೇ ಲೇಯರ್ನಲ್ಲಿ ವಿಡಿಯೋ ಅಲೌಡ್ ಇಲ್ಲ. 3ನೇ ಲೇಯರಲ್ಲಿ ರಾಜಗೋಪುರ. ಸೆಕೆಂಡ್ ಲೇಯರಲ್ಲಿ ಹೊರಗಡೆ ಬರೋ ಹೊರಾಂಗಣ. 3ನೇ ಲೇಯರಲ್ಲಿ ಅಮ್ಮನ ದರ್ಶನಕ್ಕೆ ಹೋಗ್ತಾರೆ. ಅಮ್ಮನ ದರ್ಶನಕ್ಕೆ ಹೋಗೋದು. ಇದು ಯಾವುದು? ಇಲ್ಲಿ ಹತ್ಬೇಕು, ಅಲ್ಲಲ್ಲ ಇಲ್ಲಿ ಹತ್ತು. ಎಲ್ಲವೂ ಕ್ಲೋಸ್ ಆಗಿದೆ. ಮೇಲೆ ಕ್ಲೋಸ್ ಆಗುತ್ತೆ. ಬಿಡಿ. ನಾಟ್ಯ ಮಂಟಪಗಳು, ಸಭಾ ಮಂಟಪಗಳು, ಭಜನೆ ಮಂಟಪಗಳು, ವಿದ್ವತ್ ಪರೀಕ್ಷೆ ನಡೆಯುವಂಥದ್ದು, ಚರ್ಚೆ, ಗೋಷ್ಠಿ ಇವೆಲ್ಲ ನಡೆಯುತ್ತೆ. ಆಗಿನ ಕಾಲದ್ದು ನೋಡಿ, ನಮ್ಮ ಕರ್ನಾಟಕ ಅನೇಕ ದೇವಸ್ಥಾನಗಳು ದಾಳಿಕೋರರಿಗೆ ತುತ್ತಾಗಿದ್ದಾವೆ. ಈ ದೇವಸ್ಥಾನಗಳು ಮಾತ್ರ ನೋಡಿ ಯಾವುದೇ ದಾಳಿಕೋರರಿಗೆ ಹಂಗೆ ಇದ್ದಾವೆ. ಅಂದರೆ ಭಾರತದಾದ್ಯಂತ ದೇವಸ್ಥಾನಗಳು ಹೀಗೆ ಇದ್ವು ಅಂತ ತಿಳ್ಕೊಳ್ಳಿ ನೀವು. ಹಿಂದೆ ರಾಜ ಮಹಾರಾಜರೆಲ್ಲ ಇದೇ ಥರ ದೇವಸ್ಥಾನಗಳು ಕಟ್ಟಿಸಿದ್ದು. 40 ಅಡಿ ಹೈಟ್ ಇದೆ ನೋಡಿ ಕಂಪೌಂಡ್, 40 ಅಡಿ ಹೈಟ್ ಕಂಪೌಂಡ್ ನೋಡಿ ಹೇಗಿದೆ ದೇವಸ್ಥಾನ. ರಂಗನಾಥ ಸ್ವಾಮಿ ದೇವಸ್ಥಾನ. ಪಾರ್ಕ್.
ತಿನ್ನೋಕ್ಕೆ ಇವ್ರಿಗೆ ಗೋಗಳು ಬೇಕೇ ಬೇಕು. ಹಾಂ, ಬೇಕು. ಇದು ತುಪ್ಪ ಇಲ್ಲದ ಮೌನ ಜೀವನ ಇಲ್ಲ. ತುಪ್ಪ ಬೇಕೇ ಬೇಕು. ಅದಕ್ಕೆ ಅಂತಿರ್ತಾನೆ ತುಪ್ಪ ತಿಂದು ತಲೆಯಿದ್ದವು. ನಿಜವಾಗಿ ಆಕಳ ತುಪ್ಪ ತಿಂದರೆ ಅದು ತಲೆನೇ ಬೇರೆ ಓಡೋದು. ವೇಟು ಎಲ್ಲಿ ಬಂದ್ವಿ ನಾವೀಗ? ಹೊರಗಡೆ ಹೋಗ್ತಾ ಇದ್ದೀವಿ. ತುಂಬ ದೊಡ್ಡದು ಸ್ನೇಹಿತರೆ, ತುಂಬ ದೊಡ್ಡದಿದೆ. ಟೈಮ್ ಸಾಕ್ತಾ ಇಲ್ಲ ನೋಡೋಕ್ಕೆ. ನೋಡ್ಬೋದು, ಸ್ವಲ್ಪ ಬೇಗ ಬಂದಿದ್ದರೆ ಆಗ್ತಿತ್ತು. ಬಂದಿದ್ದು ಕ್ಲೋಸಿಂಗ್ ಟೈಮು, ನಾವು ಬಂದಿದ್ದೆ ಲೇಟಾಗಿ. ಮದುವೆಯಲ್ಲಿ ಟೈಮಿಂಗ್ ಜಾಸ್ತಿ ತಗೊಂತು. ಮದುವೆಯಲ್ಲಿ ಹಾಗಾಗಿ ಇದೆಲ್ಲ ಗಾಡಿಯಲ್ಲಿ ಅಡ್ಡಾಡ್ಬೋದು, ತೋರಿಸ್ತಾರೆ. ಟೈಮ್ ಇಲ್ಲಲ್ಲ, ದೇವಸ್ಥಾನ ಎಲ್ಲ ತೋರಿಸ್ತಾರೆ ಗಾಡಿಯಲ್ಲಿ. ಸಮುದ್ರದ ಮರಳು ರಾಮಾನುಜರು ನೋಡ್ತಾ ಇದ್ರೆ ಮಂಟಪಗಳು, ಭಜನಾ ಮಂಟಪಗಳು, ವಾದ ವಿವಾದ ಮಾಡುವಂಥ, ನರ್ತನೆ ಮಾಡುವಂಥ ಮಂಟಪಗಳು, ವಾದ ವಿವಾದ ಮಂಟಪಗಳು, ಸತ್ಸಂಗ ಮಂಟಪಗಳು. ಅಲ್ಲಿ ಇದು ಮೇಲುಗಡೆ ಗೋಪುರ ಚಂದ್ರ ಎಲ್ಲಿದ್ದಾನೆ? ಚಂದ್ರ ಬಂದಿದೆ ನೋಡಿ. ಇವತ್ತು ಹುಣ್ಣಿಮೆ ಚಂದ್ರ. ಸಣ್ಣಗಿದೆ ಅಲ್ಲಿ. ಅಲ್ಲಿ ಮಾಡ್ಕೊಳಕ್ಕಾಗಲ್ಲ. ಮೀನಾಕ್ಷಿಗೆ ಅಲ್ಲಿ ನಿಂದ್ರಕ್ಕಾಗ್ತಿದ್ದಿಲ್ಲ. ಹಾಂ, ಅವೆಲ್ಲ ಆಗೋದಿಲ್ಲ. ಲೇಟ್ ಆಯ್ತು. ಬನ್ನಿ ಹೋಗುವ, ಹೋಗ್ಬಿಡು. ಮೇಲೆ ನೋಡ್ಕೊಂಡು ಹೋಗುವ. ಕ್ಯಾಮ್ರಾ ಯೂಸ್ ಮಾಡ್ಕೋಬೇಕಲ್ಲ. ಮರಳಾಗಿ ಹೋಗ್ತಾಗಲ್ಲ. ಅಲ್ಲ ಹಿಂಗೆ ಹೌದಾ? ಎತ್ತಿಡಕ್ಕಾಗಲ್ದು, ಕಾಲು ನಿಂತಿರೋ. ಅಲ್ಲಿ ನಿಂತು ಸಾಕಾಯ್ತಲ್ಲ. ನಿಂತು ಹಾಂ ಆಗುತ್ತೆ. ಹಾಂ, ಪಂಚ ಅಲ್ಲಿಗೆ ಹೋಗೋದ? ಹಾಂ, ಆಯ್ತು, ಹೋಗ್ಬಿಡು.